ಮುಂಚೆನೂ ರಾಮಾರ್ಜುನ ಮಾಡಿದೆ, ಇದು 2ನೇ ಸರಿ ಡೈರೆಕ್ಟ್ ಮಾಡ್ತಾರೆ ಲವ್ OTP. ತುಂಬ ಖುಷಿ ಇದೆ, ಜನಗಳು ಎಂಟರ್ಟೈನ್ ಆಗ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ, ನಾವು ಅಂದ್ಕೊಂಡಿದ್ದು ರೀಚ್ ಆಗಿದೆ ಅನ್ನೋ ಒಂದು ಖುಷಿ ನನಗಿದೆ. ಇವಾಗ ನಿಮ್ ಎಲ್ಲಾ ಪಿಕ್ಚರಲ್ಲೂ ಇಬ್ಬಿಬ್ರು ಹೀರೋಯಿನ್ಗಳೇ ಇರ್ತಾರೆ. ಅಕಿರಾದಲ್ಲೂ ಆಗಿರ್ಬೋದು, ಇಬ್ರನ್ನ ಲವ್ ಮಾಡ್ತೀರಾ, ಇನ್ನೊಬ್ರು ಮದುವೆ ಆಗ್ತೀರಾ. ಈ ಪಿಕ್ಚರಲ್ಲೂ ಅಷ್ಟೇ ಒಬ್ರನ್ನ ಲವ್ ಮಾಡಿ ಇನ್ನೊಬ್ರನ್ನ ಅದು ಗೊತ್ತಿಲ್ಲ, ಅದು ಆ ಡೈರೆಕ್ಟರ್ಸ್ ಕೇಳಬೇಕು. ಇದು ನಾನು ಡೈರೆಕ್ಟ್ ಮಾಡೋದ್ರಿಂದ ಇದು ಕತೆಗೆ ಬೇಕಿತ್ತು ಅಷ್ಟೇ, ಬಿಟ್ಟರೆ ಇಬ್ರು ಹೀರೋಯಿನ್ಸ್ ಇದ್ರೆ ನಾನು ಇಷ್ಟು ಆ್ಯಕ್ಟ್ ಮಾಡ್ತಾನೆ ಆ ಥರ ಏನಿಲ್ಲ. ಕತೆಗೆ ಬೇಕಿತ್ತು ಅಷ್ಟೇ, ರಿಯಾಲಿಟಿಗೆ ಹತ್ತಿರವಾಗಿರೋದ್ರಿಂದ ಬೇಕಿತ್ತು. ಸೊ ಅದು ಎಂಜಾಯ್ ಮಾಡ್ತಿರೋದು ನೋಡಿದಾಗ ಖುಷಿ ಆಗ್ತಿದೆ. ಸರ್, ಇವಾಗ ಜನಗಳು ಕನೆಕ್ಟ್ ಪಿಕ್ಚರ್ಗಳಲ್ಲಿ ಕನೆಕ್ಟ್ ಆಗೋದು ತುಂಬಾ ಇವಾಗ ಕಾಂತಾರ ಆಗಿರ್ಬೋದು ಅಥವಾ ಬೇರೆ ಪಿಕ್ಚರ್ಗಳಲ್ಲಿ ಕನ್ನಡದಲ್ಲಿ ಬಂದಿದೆ. ಆದ್ರೆ ನಿಮ್ದು ಲವ್ ಬಗ್ಗೆ ಯಾಕೆ ಅಂತ? ಲವ್ ಬಗ್ಗೆ ಯಾಕೆ ಮಾಡಬಾರದು ಅಂದರೆ ನಾವು ಬೇರೆ ಥರನೇ ಮಾಡ್ಬೇಕಂತ ಏನಿದೆ. ಎಸ್, ನನ್ನ ಲವ್ ಸಬ್ಜೆಕ್ಟೇ, ಬಟ್ ನೀವೆಲ್ಲೂ ನೋಡ್ದಿರೋದು ಲವ್ ಸಬ್ಜೆಕ್ಟ್. ನೀವೆಲ್ಲೂ ಈ ಥರ ಸಿನಿಮಾ ನೋಡಿಲ್ಲ. ನೀವು ಟ್ರಯಾಂಗಲ್ ಲವ್ ಸ್ಟೋರಿ ನೋಡೋದು, ಬಟ್ ನನ್ನ ಸಿನಿಮಾ ನೋಡಿಲ್ಲ. ನನ್ನ ಬ್ರೈನಲ್ಲಿ ಇರೋದು ಯಾರಿಗೂ ಗೊತ್ತಾಗಲ್ಲ. ಸೊ ಅದೇ ಈ ಥರ ಇದು ಮಾಡಬಾರ್ದು ಇಲ್ಲ, ಯಾವ್ದು ಸಕ್ಸಸ್ ಆಗ್ತದೆ ಅದರಿಂದನೇ ಹೋಗ್ಬೇಕು ಅನ್ನೋದು ನಾನು ಹೋಗಲ್ಲ. ನನಗೇನೋ ಒಂದು ಥಾಟ್ ಬಂತು, ನನಗೆ ಶೋರ್ ಇತ್ತು, ನಾನು ಇದು ಮಾಡ್ತೀನಿ ಅಂತ. ಎಸ್, ಈ ಸಿನಿಮಾಲೇ ದೊಡ್ಡ ಸಕ್ಸಸ್ ಕಾಣ್ತೀನಿ ಅನ್ನೋ ಒಂದು ನಂಬಿಕೆ, ಭರವಸೆ ನನಗಿದೆ. ಇವಾಗ ಸ್ಕ್ರೀನ್ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಎಷ್ಟೊಂದು ಜನ ಖುಷಿ ಪಟ್ಟಿದ್ದಾರೆ, ಶಿಲೆ ಹೊಡೆದಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ? ಥ್ಯಾಂಕ್ಸ್ ಹೇಳೋದಕ್ಕಿಂತ ಇನ್ನೇನಿದೆ. ಎಂಜಾಯ್ ಮಾಡ್ತಾರೆ, ನಂದೇ ಅಲ್ಲ ಬೇರೆ ಸೀನುಗಳಿಗೂ ಅವ್ರು ಎಂಜಾಯ್ ಮಾಡ್ತಾರೆ ನೋಡ್ತಿದ್ರೆ ತುಂಬ ಖುಷಿ ಆಗ್ತದೆ. ತುಂಬ ಖುಷಿ ಆಗ್ತಾ ಇದೆ. ಸೊ ಫಸ್ಟ್ ಶೋ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿದ್ವಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ಅವ್ರ ರೆಸ್ಪಾನ್ಸು, ಅವರು ರಿಯಾಕ್ಟ್ ಮಾಡೋದು, ನನ್ನ ಅಬ್ಸರ್ವೇಷನ್ ಬರೀ ಆಡಿಯನ್ಸ್ ಮೇಲೆ ಇತ್ತು. ಯಾವ ಸೀನಿಗೆ ಯಾವ ಎಂಜಾಯ್ ಮಾಡ್ತಾರೆ, ಯಾವ ಸೀನಿಗೆ ಯಾವುದು ಇದು ಮಾಡ್ತಾರೆ ಅಂತ ತುಂಬ ಖುಷಿ ಆಗ್ತದೆ. ಬಟ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ. ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಐ ಆಮ್ ವೆರಿ ಹ್ಯಾಪಿ. ತೆರೆಯಲ್ಲಿ ನಿಮ್ಮ ಲವ್ OTP ಅನ್ನೋ ಪಿಕ್ಚರಲ್ಲಿ ನಿಮ್ಮ ನಕ್ಷತ್ರ ಅನ್ನೋ ಪಾತ್ರ ಜನರಿಗೆ ತುಂಬ ಇಷ್ಟ ಆಗಿದೆ ಅನ್ಕೊಂತೀನಿ. ಬಟ್ ನಿಮಗೆ ಏನು ಅನ್ನಿಸ್ತು? ಸೊ ನಕ್ಷತ್ರ ಅನ್ನೋ ಪಾತ್ರಕ್ಕೆ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ಸೊ ನಾನು ಫಿಸಿಯೋಥೆರಪಿಸ್ಟ್ ಈ ಸಿನಿಮಾದಲ್ಲಿ. ಎವ್ರಿ ಟೈಮ್ ಸಿನಿಮಾದಲ್ಲಿ ಫಿಸಿಯೋಥೆರಪಿಸ್ಟ್ ಅಂತ ವರ್ಡ್ ಬಂದಾಗ ಫುಲ್ ಕ್ರೌಡ್ ಎಲ್ಲ ಫುಲ್ ಕ್ರೇಜಿಯಾಗಿ ಓದಿರೋದು ಚಿರೋದೆಲ್ಲ ಮಾಡ್ತಾ ಇತ್ತು. ಸೊ ತುಂಬ ಖುಷಿ ಆಗ್ತದೆ ಆ ಥರ ಒಂದು ಅಪ್ರಿಸಿಯೇಷನು, ಪ್ರೀತಿ ಜನರಿಂದ ಬಂದಾಗ. ಸೊ ತುಂಬ ಖುಷಿ ಆಗ್ತದೆ. ಇವಾಗ ಏನು ನಿಮ್ಮ ಪರ್ಫಾರ್ಮೆನ್ಸ್ ಇದೆಯಲ್ಲ, ಇವಾಗ ಎಲ್ಲರೂ ನೋಡಿ ಅಥವಾ ಇವಾಗ ಎಷ್ಟೋ ಜನ ಹೀರೋಯಿನ್ಗಳಿದ್ದಾರೆ, ಅವ್ರ ಥರ ಆಗಬೇಕು ಅಂತ ಇದ್ರೆ ಯಾರ ಥರ ಆಗ್ತೀರಾ ನೀವು? ಮೈ ಗಾಡ್, ನನಗೆ ರಮ್ಯಾ ಮೇಡಮ್ ಅಂದರೆ ಚಿಕ್ಕವರಿದ್ದಂಗಿದೆ ತುಂಬ ಇಷ್ಟ. ಸೊ ಐ ರಿಯಲಿ ಲವ್ ಹರ್ ಸೋ ಮಚ್. ಸೊ ಅವ್ರ ಸಿನಿಮಾಗಳು ನೋಡಿದ್ದೀನಿ, ಅವ್ರ ಸಿನಿಮಾಗಳು ಚಿಕ್ಕವರಿದ್ದಂಗೆ ನೋಡ್ತಾ ಇದ್ದೀನಿ ಅವ್ರ ಸಿನಿಮಾಗಳು. ಸೊ ಅವರೊಂದು ತುಂಬ ಇಷ್ಟ. ಇವಾಗೇನು ಸಾಲುಮರದ ದಿಮಾಕವರು ತಿಳ್ಕೊಂಡಿದ್ದಾರೆ, ಇದ್ರ ಬಗ್ಗೆ ನನಗೆ ಇವಾಗ ತಾನೇ ನ್ಯೂಸ್ ಗೊತ್ತಾಯಿತು. ಸೊ ಐ ಆಮ್ ರಿಯಲಿ ಸ್ಯಾಡ್ ಆ್ಯಂಡ್ ಐ ಫೀಲ್ ರಿಯಲಿ ಬ್ಯಾಡ್. ನಾನು ಅವ್ರು ಮೀಟ್ ಕೂಡ ಆಗಿದ್ದೆ ಲಾಸ್ಟ್ ಇಯರು. ಸೊ ಅವ್ರಿಗೆ ತುಂಬ ಆಶೀರ್ವಾದ ಕೂಡ ಮಾಡಿದ್ರು, ತುಂಬ ಪ್ರೀತಿಯಿಂದ ಮಾತಾಡಿದ್ರು. ವೆರಿ ಪ್ಯೂರ್ ಸೋಲ್. ಸೊ ಮೇ ಹರ್ ಸೋಲ್ ರೆಸ್ಟ್ ಇನ್ ಪೀಸ್. ತುಂಬ ಯಾರೇನೋ ಒಟ್ಟು ತುಂಬ ಬೇಜಾರಾಗ್ತದೆ. ಮಾಮೂಲಿ ಹೀರೋಗಳಿದೆ, ಸಿನಿಮಾಗಳಿದೆ, ಅಂದರೆ ಲವ್ ಸ್ಟೋರಿಗಳು ಜಾಸ್ತಿ ಇಲ್ಲ. ನಿಮಗೆ ಲವ್ ಸ್ಟೋರಿ ಸಿನಿಮಾ ಮಾಡಬೇಕು ಅಂತ ಹೇಗೆ ಅನಿಸ್ತು? ನನಗೆ ಆ್ಯಕ್ಚುಲಿ ಲವ್ ಸ್ಟೋರೀಸ್ ಮಾಡೋಕ್ಕೆ ತುಂಬಾ ಇಷ್ಟ. ನನಗೆ ಎಲ್ಲ ಹೆಣ್ಮಕ್ಳಿಗೂ ಅದಿರುತ್ತೆ ಒಳ್ಳೆ ಲವ್ ಸ್ಟೋರಿ ಮಾಡಬೇಕಂತ. ಬಟ್ ಅನೀಶ್ ಸರ್ ನನ್ನನ್ನು ಕರೆದು ಈ ಥರದ್ದು ಒಂದು ಸ್ಟೋರಿ ಹೇಳಿ, ಈ ಪಾತ್ರನ ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ, ಐ ಫೀಲ್ ನೀನು ಇದನ್ನು ಚೆನ್ನಾಗಿ ಮಾಡ್ತೀಯಾ ಅಂತ ನಾನು ತುಂಬ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದ್ದೀನಿ. ಡೂ ಇಟ್ ವೆಲ್ ಅಂತ ಒಂದು ಟಾಸ್ಕ್ ಥರ ಕೊಟ್ಟಿರೋಂಥ ಮೂವಿ ಇದು ನನಗೆ. ಐ ಥಿಂಕ್ ಈಸ್ ಹ್ಯಾಪಿ ಅಬೌಟ್ ಮೈ ವರ್ಕ್. ಪ್ರಿಪ್ರೇಷನ್ ಆದ್ರಿ ನೀವು? ಇಲ್ಲ, ಆ್ಯಕ್ಚುಲಿ ಸರ್ ನನಗೆ ಹೆಲ್ಪ್ ಮಾಡಿದ್ರು ತುಂಬ. ಅಂದರೆ ಲುಕ್ಸ್ ವೈಸ್ ಆಗಲಿ ಮತ್ತು ಇನ್ಪುಟ್ಸ್ ಕೊಡೋದ್ರಲ್ಲಾಗಲಿ ಎಲ್ಲ ನನಗೆ ಪಾತ್ರದ ಬಗ್ಗೆ ತುಂಬ ನನಗೆ ಫೀಡ್ ಮಾಡೋರು. ಈ ಥರ ಬರುತ್ತೆ, ಹಿಂಗೆ ಬರುತ್ತೆ, ನೀನು ಅಂದರೆ ಪ್ರಿಪೇರ್ ಆಗಬೇಕು ಅಂತ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಆ್ಯಕ್ಚುಲಿ ಇಲ್ಲೆಲ್ಲೂ ಹೇಳಿಲ್ಲ, ಮರ್ತೋಯ್ತು ನನಗೆ. ಸೊ ಐ ಥಿಂಕ್ ಶೂಟಿಂಗ್ ನಡೀತಿದ್ದು ಸೆಕೆಂಡ್ ಡೇ ಅನ್ಸುತ್ತೆ. ಸರ್ ಡೈರೆಕ್ಟ್ ಮಾಡ್ತಾ ಇದ್ರು, ನಿಮ್ಗೆಲ್ಲ ಗೊತ್ತು. ಸೊ ಕರೆದ್ರು, ಇನ್ನ ಬ್ರೇಕ್ ಬಿಟ್ಟಿರಲಿಲ್ಲ, ಕರೆದ್ರು, ನನ್ನ ಕಾಲಿಗೆ ಬಂದು ವೀಡು ಅಂತಂದ್ರು. ನಾನು ಓಕೆ ಅನ್ಬಿಟ್ಟು ಹೋಗಿದ್ದೆ. ದೆನ್ ಹಿ ಸೆಡ್, ನಿಂಗೆ 1 ಕೋಟಿ ರೆಮ್ಯುನರೇಷನ್ ಬರೋ ಥರ ಸಿನಿಮಾಗಳು ಸಿಗುತ್ತೆ ನೆಕ್ಸ್ಟು, ಇಟ್ಸ್ ದ್ಯಾಟ್ ಗುಡ್, ನಿನ್ನ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ನಂಗೆ ತುಂಬ ಖುಷಿ ಆಯಿತು ಅಂತ. ಐ ಥಿಂಕ್ ಆಸ್ ಅ ಡೈರೆಕ್ಟರ್ ಅವರು ಆಸ್ ಅ ಫ್ರೆಂಡ್ ಅಲ್ಲದೆ ಆಸ್ ಅ ಡೈರೆಕ್ಟರ್ ಅದನ್ನು ಹೇಳಿದಾಗ ನನಗೆ ಒಂಥರ ಬೇರೆ ಥರ ಸರ್ಪ್ರೈಸ್ ಆಯಿತು ನನಗೆ. ಆ್ಯಂಡ್ ತುಂಬ ಖುಷಿ ಆಯಿತು. ಅವ್ರು ಹೋಲ್ ಹಾರ್ಟೆಡ್ಲಿ ಆ ಥರ ಹೀರೋಯಿನ್ಸ್ನ ಶೈನ್ ಆಗಾಗ ಬಿಟ್ಟಿರೋದು ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀವು ಪಿಕ್ಚರಲ್ಲಿ ಹೀರೋನ ಸ್ಯಾಕ್ರಿಫೈಸ್ ಮಾಡ್ತೀರಾ, ನಿಮ್ಮನ್ನ ಸ್ಯಾಕ್ರಿಫೈಸ್ ಮಾಡ್ತೀರಾ? ಏನಕ್ಕೆ?
ಅದು ಸಂದರ್ಭನೇ ಹಂಗಿತ್ತಲ್ವಾ. ಯಾವಾಗ್ಲೂ ಹುಡುಗಿರಲ್ಲಿ ಏನಿರುತ್ತೆ ಅಂದ್ರೆ ಹುಚ್ಚು ಪ್ರೀತಿ ಇರುತ್ತೆ, ತುಂಬಾ ಡೀಪ್ ಆಗಿ ಲವ್ ಮಾಡ್ತಾರೆ. ಲವ್ ಮಾಡಿದ್ರೆ ಸೊ ಒಂದೊಂದ್ಸಲಿ ಅದು ವರ್ಕ್ ಆಗುತ್ತೆ, ಒಂದೊಂದ್ಸಲಿ ವರ್ಕ್ ಆಗಲ್ಲ. ಇದರಲ್ಲಿ ಅಂದ್ರೆ ಪ್ರೀತಿ ಒಂದೇ ಸಾಲದು ಅಲ್ವಾ, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂಡ್ ಆ ಕಡೆ ಹೆಂಗೆ ಅದು ರೆಸಿಪ್ರೊಕೇಟ್ ಆಗ್ತದೆ ಅನ್ನೋದನ್ನು ನೋಡ್ಬೇಕು. ಸೊ ಯಾ, ದಟ್ಸ್ ದ ಸ್ಪೆಷಾಲಿಟಿ ಅಲ್ವಾ ಈ ರೋಲ್ ಬಗ್ಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಾನ್ಸ, ಥ್ಯಾಂಕ್ ಯು ಸೋ ಮಚ್.